ಭಾರತದಲ್ಲಿ ಪ್ರತೀಕಾರದ ಕಿಚ್ಚು ಭುಗಿಲೆದ್ದಿದೆ. ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಭಾರತೀಯರು ಕೂಡ ಆಕ್ರೋಶಗೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಪಾಕ್ನ ಸಿಬ್ಬಂದಿಯೊಬ್ಬ, ಪಾಕಿಸ್ತಾನ ಹೈಕಮಿಷನ್ನ ಸಿಬ್ಬಂದಿಯೊಬ್ಬ ಭಾರತೀಯರ ಕತ್ತು ಸೀಳ್ತೀನಿ ಅಂತ ಸನ್ನೆ ಮಾಡಿದ್ದಾನೆ. ಲಂಡನ್ನ ಪಾಕ್ ರಾಯಭಾರ ಕಚೇರಿಯ ಸಿಬ್ಬಂದಿ ಮಾಡಿರುವಂತಹ ಸನ್ನೆ ಇದು. ಪಾಕ್ ರಾಯಭಾರ ಕಚೇರಿಯ ಮುಂದೆ ಭಾರತೀಯರು ಲಂಡನ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದರು. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಕೃತ್ಯವನ್ನ ಖಂಡಿಸಿ ಉಗ್ರರ ಕೃಪಾಪೋಷಣೆಯನ್ನ ಮಾಡ್ತಾ ಇರುವಂತಹ ಪಾಕಿಸ್ತಾನದ ವಿರುದ್ಧ ಭಾರತೀಯರು ಪ್ರತಿಭಟನೆಯನ್ನ ಮಾಡಿದರು. ಈ ಪ್ರತಿಭಟನೆಯ ವೇಳೆ ಭಾರತೀಯರ ಕತ್ತು ಸೀಳುವುದಾಗಿ ಪಾಕ್ ಹೈಕಮಿಷನ್ ಸಿಬ್ಬಂದಿ ಸನ್ನೆಯನ್ನ ಮಾಡಿದ್ದಾನೆ. ಪ್ರತಿಭಟನಾಕಾರರಿಗೆ ಪಾಕ್ ಹೈಕಮಿಷನ್ ಸಿಬ್ಬಂದಿಯಾದಂತಹ ತೈಪೂರ್ ರಹತ್ ಮಾಡಿರುವಂತಹ ಸನ್ನೆ ಇದು. ಪಾಕ್ ಹೈಕಮಿಷನ್ನ ಅಧಿಕಾರಿ ಅಂದ್ರೆ ಓರ್ವ ಸರ್ಕಾರಿ ಅಧಿಕಾರಿ, ಪಾಕಿಸ್ತಾನದಾತ. ಆತ ಹಿಡ್ಕೊಂಡಿರುವಂತಹ ಪೋಸ್ಟರ್ ನೋಡ್ತಾ ಇದ್ದೀರಿ. ಲಂಡನ್ ನಲ್ಲಿರುವಂತಹ ಪಾಕಿಸ್ತಾನದ ಹೈಕಮಿಷನ್ ಅಂದ್ರೆ ಪಾಕಿಸ್ತಾನ ರಾಯಭಾರ ಕಚೇರಿ. ಲಂಡನ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಾರತೀಯರು ಕೂಡ ನೆಲೆಸಿದ್ದಾರೆ. ಪಹಲ್ಗಾಮ್ನಲ್ಲಿ ಆಯ್ತಲ್ಲ ಭಾರತೀಯರ ನರಮೇಧ, ಅದನ್ನ ಖಂಡಿಸಿ ಉಗ್ರರನ್ನ ಪೋಷಣೆ ಮಾಡ್ತಾ ಇರೋ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಯಿತು. ಎಲ್ಲಿ? ಲಂಡನ್ ನಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರ ಕಚೇರಿಯ ಮುಂಭಾಗದಲ್ಲಿ. ಆ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದ ಹಾಗೆ ಪಾಕ್ ಹೈಕಮಿಷನ್ನ ಅಧಿಕಾರಿ ಉರ್ಕೊಂಡ್ಬಿಟ್ಟಿದ್ದಾನೆ. ಉರ್ಕೊಂಡು ಊರ್ ಬಾಗ್ಲಾಗಿದ್ದಾನೆ ಅಂತ ಅನ್ಸುತ್ತೆ. ಅದಕ್ಕೆ ಈ ಹಿಂದೆ ವಿಂಗ್ ಕಮಾಂಡರ್ ಅಭಿನಂದನ್ ಪಾಕಿಸ್ತಾನಕ್ಕೆ ಹೋಗಿ ಬಿದ್ದಂತಹ ಸಂದರ್ಭದ ಒಂದು ಫೋಟೋ ಹಾಕೊಂಡು ಒಂದು ಪ್ಲಕಾರ್ಡ್ ಅನ್ನ ಹಿಡ್ಕೊಂಡು ಆತ ಮಾಡಿದಂತಹ ಸನ್ನೆಯನ್ನ ನೋಡ್ತಾ ಇದ್ದೀರಿ. ಕತ್ತು ಸೀಳ್ತೀನಿ ಅನ್ನುವಂತಹ ಮಾತನ್ನ, ಕತ್ತು ಸೀಳ್ತೀನಿ ಅನ್ನುವಂತಹ ಸನ್ನೆಯನ್ನ ಪಾಕಿಸ್ತಾನದ ರಾಯಭಾರ ಕಚೇರಿಯ ಅಧಿಕಾರಿ ಮಾಡಿರೋದು. ಎಂಥ ಉದ್ದಟತನ ನೋಡಿ. ಇವರು ಬಾಯಿ ಬಿಟ್ರೆ ಅವರಲ್ಲಿರೋದೇ ಇದು: ಕತ್ತು ಸೀಳ್ತೀವಿ, ರಕ್ತ ಹರಿಸ್ತೀವಿ, ರಕ್ತಪಾತ ಮಾಡ್ತೀವಿ, ಇಂಥದ್ದೇ ಮಾತುಗಳು. ಸದ್ಯ ಪಾಕಿಸ್ತಾನದ ಹೈಕಮಿಷನ್ನ ಅಧಿಕಾರಿ ಮತ್ತೊಮ್ಮೆ ಈ ರೀತಿಯಾದಂತಹ ಸನ್ನೆಯನ್ನ ಮಾಡಿರುವುದು ಭಾರತೀಯರ ಆಕ್ರೋಶ ಭುಗಿಲೇಳೋ ಹಾಗೆ ಮಾಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದ್ ಕಡೆ ಭಾರತೀಯರ ಪ್ರತೀಕಾರದ ಕಿಚ್ಚು ಧಗಧಗಿಸ್ತಾ ಇದೆ. ಇದರ ಮಧ್ಯೆ ಲಂಡನ್ ನಲ್ಲಿ ಪಾಕಿಸ್ತಾನ ರಾಯಭಾರ ಕಚೇರಿಯ ಸಿಬ್ಬಂದಿ ತಲೆ ಕಟ್ ಮಾಡ್ಬಿಡ್ತೀನಿ ಭಾರತೀಯರದ್ದು ಅನ್ನುವಂಥ ಸನ್ನೆಯನ್ನ ಮಾಡಿದ್ದಾನೆ. ಈ ರೀತಿಯಾದಂತಹ ಘೋಷಣೆ, ಈ ರೀತಿಯಾದಂತಹ ಸನ್ನೆಗಳು ಇದೇ ಮೊದಲೇನಲ್ಲ. ಬಟ್ ಭಾರತೀಯರ ಪ್ರತೀಕಾರದ ಕಿಚ್ಚು ಧಗಧಗಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆತ ಮಾಡಿರುವಂತಹ ಕೃತ್ಯ ಮತ್ತಷ್ಟು ಆಕ್ರೋಶವನ್ನ ಹುಟ್ಟುಹಾಕ್ತಾ ಇದೆ. ಚಂದ್ರಮೋಹನ್. ಹೌದು ವಿದೇಶಿ, ಮುಖ್ಯವಾಗಿ ಭಾರತೀಯರು ಈಗ ವಿಶ್ವದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಎಲ್ಲಿ ಯಾವ್ಯಾವ ದೇಶಗಳಲ್ಲಿ ಪಾಕಿಸ್ತಾನದ ರಾಯಭಾರ ಕಚೇರಿ ಇದೆಯೋ ಆ ದೇಶಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಲಂಡನ್ನಲ್ಲೂ ಕೂಡ ಭಾರತೀಯರು ಪಾಕಿಸ್ತಾನದ ರಾಯಭಾರ ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಿದ್ದಾರೆ. ಪಾಕಿಸ್ತಾನದ ಸರ್ಕಾರ, ಸೇನೆ ಪಾಕಿಸ್ತಾನವೇ ಭಯೋತ್ಪಾದಕರಿಗೆ ಬೆಂಬಲ ಮತ್ತು ಆಶ್ರಯವನ್ನು ಕೊಡ್ತಾ ಇದೆ ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈಗ 26 ಮಂದಿ ಪ್ರವಾಸಿಗರ ಹತ್ಯೆಗೆ ಪಾಕಿಸ್ತಾನವೇ ಕಾರಣ. ಪಾಕಿಸ್ತಾನದ ಸರ್ಕಾರ, ಸೇನೆ ಅಲ್ಲಿನ ಭಯೋತ್ಪಾದಕರಿಗೆ ಬೆಂಬಲ ಆಶಯ ಕೊಟ್ಟ ಪರಿಣಾಮವಾಗಿಯೇ ಭಯೋತ್ಪಾದಕರು ಭಾರತದೊಳಗಡೆ ನುಸುಳು ಬಂದು ಪ್ರವಾಸಿಗರನ್ನು ಹತ್ಯೆ ಮಾಡಿದ್ದಾರೆ ಅಂತೇಳಿ ಅದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆಯಲ್ಲಿ ಪಾಕಿಸ್ತಾನದ ರಾಯಭಾರ ಕಚೇರಿಯ ಸಿಬ್ಬಂದಿ ತೈವೂರ್ ರೆಹತ್ ಎಂಬಾತ ಅಲ್ಲಿನ ರಾಯಭಾರ ಕಚೇರಿಯ ಹೊರಗಡೆ ಬಾಲ್ಕನಿಯಲ್ಲಿ ನಿಂತುಕೊಂಡು ಭಾರತೀಯರ ಕುತ್ತಿಗೆಯನ್ನು ಸೀಳೋದಾಗಿ ಕೈ ಸನ್ನೆಯನ್ನು ಮಾಡಿದ್ದಾನೆ. ಇದು ಭಾರತೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈತ ರಾಯಭಾರ ಕಚೇರಿಯ ಓರ್ವ ಸಿಬ್ಬಂದಿ, ರಾಯಭಾರ ಕಚೇರಿಯ ಸಿಬ್ಬಂದಿಯಾಗಿ ತನ್ನ ಒಂದು ಕರ್ತವ್ಯವನ್ನು ನಿರ್ವಹಿಸಬೇಕೇ ವಿನಃ ಆತ ಭಯೋತ್ಪಾದಕರ ರೀತಿಯಲ್ಲಿ ವರ್ತಿಸಬಾರ್ದು. ಆದರೆ ಈತನಿಗೂ ಮತ್ತು ಭಯೋತ್ಪಾದಕರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯಲ್ಲಿ ಈತ ವರ್ತನೆಯನ್ನು ತೋರಿದ್ದಾನೆ. ಇದಕ್ಕೀಗ ಭಾರತೀಯರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಅಭಿನಂದನ್ ವರ್ತಮಾನ್ ಕೂಡ ಪಾಕಿಸ್ತಾನದ ವಿರುದ್ಧ ಹೋರಾಡಿದಂಥ ಭಾರತದ ವೀರ ಯೋಧ. ಅವರು ಕೂಡ 2019ರಲ್ಲಿ ಮಿಗ್ ವಿಮಾನದಲ್ಲೇ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದುಳಿಸ್ತಕ್ಕಂತಹ ಖ್ಯಾತಿಯನ್ನು ಗಳಿಸಿದಂಥವರು. ಆಕಸ್ಮಿಕವಾಗಿ ಹೊಡೆದುಳಿಸಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಭೂಪ್ರದೇಶದೊಳಗಡೆ ಹೋಗಿದ್ರು. ಆದರೆ ಅವರನ್ನು ಕೂಡ ಸುರಕ್ಷಿತವಾಗಿ ಭಾರತ ವಾಪಸ್ ಕರೆತಂತು. ಅಭಿನಂದನ್ ವರ್ತಮಾನನ ಬಿಡದೆ ಹೋದರೆ ನಾವು ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಲಿಕ್ಕೂ ಕೂಡ ಹಿಂಜರಿಯೋದಿಲ್ಲ ಅನ್ನುವ ನೇರವಾದಂಥ ಎಚ್ಚರಿಕೆನೇ ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನಕ್ಕೆ ನೀಡಿತ್ತು. ಆ ಕಾರಣಕ್ಕಾಗಿಯೇ ಪಾಕಿಸ್ತಾನ ಆಗ ತಮ್ಮ ಮೇಲೆ ಯುದ್ಧ ನಡೆಯೋದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರನೇ ಅಭಿನಂದನ್ ವರ್ತಮಾನನ ಭಾರತಕ್ಕೆ ವಾಪಸ್ ಕಳಿಸ್ತು. ಅಂತ ಅಭಿನಂದನ್ ವರ್ಧಮಾನ್ ಅವರ ಫೋಟೋವನ್ನು ಇಟ್ಕೊಂಡು ಈಗ ಭಾರತೀಯರ ಕುತ್ತಿಗೆಯನ್ನು ನಾವು ಸೀಳ್ತೇವೆ ಅಂತೇಳಿ ಕೈಸನ್ನೆಯನ್ನು ಮಾಡಿರ್ತಕ್ಕಂಥದ್ದು ಈಗ ಭಾರತದ ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಈತ ಓರ್ವ ರಾಯಭಾರ ಕಚೇರಿಯ ಸಿಬ್ಬಂದಿಯಾಗಿ ವರ್ತಿಸಬೇಕೇ ವಿನಃ ಓರ್ವ ಭಯೋತ್ಪಾದಕನ ರೀತಿಯಲ್ಲಿ ಈ ರೀತಿ ಹತ್ಯೆ
ಮಾಡ್ತೇನೆ ಅಂತೇಳಿ ವರ್ತಿಸ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಭಾರತ ಈಗ ಸಾಕಷ್ಟು ಸಂದರ್ಭದಲ್ಲಿ ಶಾಂತಿಯನ್ನು ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಗಡಿನಲ್ಲಿ ಮಾಡಿದೆ. ಆದರೆ ಈಗ ಪಾಕಿಸ್ತಾನವೇ ಈ ಎಲ್ಲ ಶಾಂತಿ ಒಪ್ಪಂದಗಳನ್ನು ಕೂಡ ಅಮಾನತ್ನಲ್ಲಿ ಇಡೋದಾಗಿ ಹೇಳಿದೆ. ಈಗಾಗಲೇ ಜೊತೆಗೆ ಪಾಕಿಸ್ತಾನದಲ್ಲೂ ಕೂಡ ಭಯೋತ್ಪಾದಕರಿಗೆ ಆಶ್ರಯ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಆಶ್ರಯವನ್ನು ಕೊಟ್ಟು ಅವ್ರನ್ನ ಭಾರತದ ವಿರುದ್ಧ ಈ ರೀತಿಯಾಗಿ ಹತ್ಯೆಗಳನ್ನು ಮಾಡಲಿಕ್ಕೆ ಕಳಿಸ್ತಾ ಇದೆ ಮತ್ತು ಅವ್ರಿಗೆ ಪ್ರೋತ್ಸಾಹ, ಬೆಂಬಲ, ಆಶ್ರಯ ಎಲ್ಲವನ್ನೂ ಕೂಡ ಕೊಡ್ತಾ ಇದೆ. ಈ ಕಾರಣಕ್ಕಾಗಿಯೇ ಈಗ ಗಡಿನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಯಾವುದೇ ರೀತಿಯಾದಂತಹ ರಾಜತಾಂತ್ರಿಕ ಸಂಬಂಧವೇ ಇಲ್ಲದಂತಹ ರೀತಿಯಲ್ಲಿ ಈಗ ಎರಡೂ ದೇಶಗಳು ಇರಬೇಕಾದಂತಹ ಸ್ಥಿತಿಗೆ ಪಾಕಿಸ್ತಾನವೇ ಕಾರಣ. ಆದರೂ ಕೂಡ ಈಗ ಪಾಕಿಸ್ತಾನದ ರಾಯಭಾರ ಕಚೇರಿಯ ಸಿಬ್ಬಂದಿಯಾಗಿ ತಮ್ಮ ನೆರೆಯ ದೇಶದ ಜನರು ಬಂದು ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲಿ ಅವರೊಂದಿಗೆ ಹೇಗೆ ವರ್ತಿಸಬೇಕು ಅನ್ನೋದು ಕೂಡ ಗೊತ್ತಿಲ್ಲದಂಥ ರೀತಿಯಲ್ಲಿ ಓರ್ವ ಭಯೋತ್ಪಾದಕನ ರೀತಿಯಲ್ಲೇ ಈಗ ತೈವೂರ್ ರೆಹತ್ ಎಂಬಾತ ಕೂಡ ವರ್ತನೆಯನ್ನು ತೋರಿದ್ದಾನೆ. ಇದನ್ನು ಭಾರತೀಯರು ಈಗ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.